ಸಿಲಿಕಾನ್ ಸಿಟಿಯಲ್ಲಿ ಕಾಮನ್ ಫುಡ್ ತಿಂದು ತಿಂದು ಬೋರ್ ಆಗಿದೆಯಾ? ನಾಲಿಗೆ ರುಚಿನೇ ಕೆಟ್ಟೋಗಿದೆ ಅಂತ ಬೇಸರ ಪಡ್ಕೋತಿದ್ದೀರಾ? ಹಾಗಿದ್ರೆ ಒಮ್ಮೆ ಇಟಾಲಿಯನ್ ಐಟಂಗಳನ್ನ ಟೇಸ್ಟ್ ಮಾಡಿ. ಪೆನ್ನೆ ವೋಡ್ಕಾ, ಬ್ಲ್ಯಾಕ್ ಪೆಪ್ಪರ್ ಚಿಕನ್, ಸಿಬಾಸ್, ತಿರಾಮಿಸು, ಪಿಜ್ಜಾ ವಿಚಿತ್ರ ಹೆಸರುಗಳ ಜೊತೆಗೆ ಕಲರ್ಫುಲ್ ಆಗಿ ಕಂಗೊಳಿಸ್ತಾ ಇರೋದು ಇಟಲಿಯ ಟೇಸ್ಟಿ ತಿನಿಸುಗಳು. ಇವು ನೋಡೋಕೆ ಎಷ್ಟು ಅಂದವಾಗಿವೆಯೋ ಸವಿಯೋಕ್ಕೂ ಅಷ್ಟೇ ಚೆನ್ನಾಗಿದೆ. ಬೆಂಗಳೂರಿನ ಇಂದಿರಾನಗರದ ಸ್ಟೆಗಿಟಿ ಕಿಚನ್ಗೆ ಬಂದ್ರೆ ಇದನ್ನೆಲ್ಲ ಟೇಸ್ಟ್ ಮಾಡಬಹುದು. We know about the healthy properties that it has. On top of that, Italian food uses a lot of different flavors like herbs and different. And the other thing, of course, is there's so many vegetarians in India, and more than half of ಗ್ರಾಹಕರಿಗೆ ಇಷ್ಟವಾಗುವಂಥ ಬಗೆ ಬಗೆಯ ಖಾದ್ಯಗಳನ್ನೇ ಇಲ್ಲಿ ತಯಾರಿಸಲಾಗುತ್ತೆ. ಸೂಪರ್ ಆಗಿರೋ ಇಟಲಿ ತಿಂಡಿಗಳ ಹಿಂದೆ ಬಿಲ್ ಮರ್ಷಟಿ ಅವರ ಕೈಚಳಕವಿದೆ. ಕಾಮನ್ ಫುಡ್ ತಿಂದು ನಾಲಿಗೆ ರುಚಿ ಕಳೆದುಕೊಂಡವರಿಗೆ ಇಲ್ಲಿ ಹೊಸ ಅನುಭವ ಸಿಗೋದಂತೂ ಗ್ಯಾರಂಟಿ. ಹಾಗಾಗಿಯೇ ಡಿಫರೆಂಟ್ ಆಗಿರೋ ಐಟಂಗಳಿಗೆ ಬೆಂಗಳೂರಿನ ಜನತೆ ಮನಸೋಲುತ್ತಿದ್ದಾರೆ. Okay, I'm a pasta person, a big pasta person, and I actually like tomato-based dishes mostly. So for me, it's mostly pasta. So I'm really glad that we have, dedicated Italian restaurants. So ಇಟಲಿ ತಿನಿಸನ್ನ ಒಮ್ಮೆಯಾದರೂ ತಿಂದು ನೋಡಬೇಕು ಅನ್ನೋ ಆಸೆ ಇದ್ದವರಿಗೆ ದೂರ ಹೋಗಬೇಕಿಲ್ಲ. ವೆಜ್ ಹಾಗೂ ನಾನ್ ವೆಜ್ ಐಟಂಗಳನ್ನ ಇಲ್ಲೇ ತಿಂದು ಎಂಜಾಯ್ ಮಾಡಬಹುದು. ಬೆಂಗಳೂರಿನಿಂದ ಅರ್ಚನಾ ಕಟ್ಟ, ಸಮಯ ನ್ಯೂಸ್.